ಹುಬ್ಬಳ್ಳಿಯಲ್ಲಿ ನಾಗರಿಕರ ಬದುಕುದು ಹೆಂಗೆ? ನಾವೇನು ದೊಡ್ಡ ಪೊಲಿಟಿಷಿಯನ್ ಅಲ್ಲ, ಏನಲ್ಲ, ಏನು ದೊಡ್ಡ ಹೋರಾಟಗಾರ ಅಲ್ಲ. ನಮ್ಮ ಮಗಳ ಕಳ್ಕೊಂಡು ನಾವು ನೋವಾಗಿದ್ದೀವಿ. ಅಂಥ ಪರಿಸ್ಥಿತಿ ಒಳಗೆ ಇಂಥ ಒಂದು ಪ್ರಕರಣದಾಗ ನಾವು ಅಂತ್ಯಕ್ರಿಯೆಗೆ ಬರೋದೂ ತಪ್ಪಂದ್ರೆ ನಮ್ಮನ್ನ ಅಲ್ಲೇ ರುದ್ರಭೂಮಿಗೆ ಹೋಗ್ರಿ ಅಂತಾರೆ. ಯಾಕೆ? ಈಗ ನಾವು ಅಂತ್ಯಕ್ರಿಯೆ ಒಳಗೆ ಬರಬಾರ್ದ? ಇಂಥ ಒಂದು ವ್ಯವಸ್ಥೆ ನಡೆದೈತಿ. ಅದನ್ನು ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಅದಕ್ಕೆಲ್ಲರೂ ಸಾರ್ವಜನಿಕರು ಎಚ್ಚೆತ್ತಾಗ್ರಿ. ಈ ವ್ಯವಸ್ಥೆನ ಬಂದಾಗಬೇಕಂತ ನಾ ಬೇರೆ ಸಮೇತ ಕಿತ್ತಾಕ್ರಿ. ಯಾರು ಇಂಥದಕ್ಕೆ ಮಾಡ್ತಾರೆ, ಯಾರು ಬೇಕಾದಾರಿಲ್ರಿ, ಎಲ್ಲನೂ ವ್ಯವಸ್ಥೆ ಬದಲಿ ಆಗಲಿ ಅಂತ ಕೇಳ್ತೀವಿ. ಹುಬ್ಬಳ್ಳಿಯಲ್ಲಿ ನಾಗರಿಕರ ಬದುಕುದು ಹೆಂಗೆ? ನಾವೇನು ದೊಡ್ಡ ಪೊಲಿಟಿಷಿಯನ್ ಅಲ್ಲ, ಏನಲ್ಲ, ಏನು ದೊಡ್ಡ ಹೋರಾಟಗಾರ ಅಲ್ಲ. ನಮ್ಮ ಮಗಳ ಕಳ್ಕೊಂಡು ನಾವು ನೋವಾಗಿದ್ದೀವಿ. ಅಂಥ ಪರಿಸ್ಥಿತಿ ಒಳಗೆ ಇಂಥ ಒಂದು ಪ್ರಕರಣದಾಗ ನಾವು ಅಂತ್ಯಕ್ರಿಯೆಗೆ ಬರೋದೂ ತಪ್ಪಂದ್ರೆ ನಮ್ಮನ್ನ ಅಲ್ಲೇ ರುದ್ರಭೂಮಿಗೆ ಹೋಗ್ರಿ ಅಂತಾರೆ. ಯಾಕೆ? ಈಗ ನಾವು ಅಂತ್ಯಕ್ರಿಯೆ ಒಳಗೆ ಬರಬಾರ್ದ? ಇಂಥ ಒಂದು ವ್ಯವಸ್ಥೆ ನಡೆದೈತಿ. ಅದನ್ನು ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಅದಕ್ಕೆಲ್ಲರೂ ಸಾರ್ವಜನಿಕರು ಎಚ್ಚೆತ್ತಾಗ್ರಿ. ಈ ವ್ಯವಸ್ಥೆನ ಬಂದಾಗಬೇಕಂತ ನಾ ಬೇರೆ ಸಮೇತ ಕಿತ್ತಾಕ್ರಿ. ಯಾರು ಇಂಥದಕ್ಕೆ ಮಾಡ್ತಾರೆ, ಯಾರು ಬೇಕಾದಾರಿಲ್ರಿ, ಎಲ್ಲನೂ ವ್ಯವಸ್ಥೆ ಬದಲಿ ಆಗಲಿ ಅಂತ ಕೇಳ್ತೀವಿ.